ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಂದರೆ ನಮ್ಮ ಮನೆಯ ಮುಂದೆ ಇರುವಂತಹ ಮನೆ. ಆ ಮನೆ ಹೆಸರು ಬಂದುಬಿಟ್ಟು ಸ್ತಂಭನಿಲಯ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನಾನಿವತ್ತು. ಸೊ ನೀವು ಅಲ್ಲಿ ಒಂದು ಗಿಡ ನೋಡ್ತಿರ್ಬೋದು, ಅದನ್ನ ಬ್ರಹ್ಮಕಮಲ ಅಂತ ಕರೀತಾರಂತೆ. ಸೊ ಅದು ಬರೀ ನೈಟ್ ಹೊತ್ತು ಮಾತ್ರ ಅಳ್ಳೋದು, ಬೇರೆ ಬೆಳಿಗ್ಗೆ ಹೊತ್ತು ಅಳ್ಳಲ್ಲ. ಸೊ ಮನೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ, ಈ ವಿಡಿಯೋನ ಮಿಸ್ ಮಾಡ್ಕೊಂಬಿಡಿ. ಸೊ ಬನ್ನಿಗೆ ಸಲಿಗೋಡಿಗೆ ಹೋಗೋಣ. ಈ ಮನೆ ಕಟ್ಟಿ ಸುಮಾರು 8 ವರ್ಷ ಆಗಿದೆ. ಈ ಮನೇಲಿ ಬ್ರೂಸ್ ಅನ್ನೋದು ಡಾಗಿ ಇದೆ, ತುಂಬ ಒಳ್ಳೆ ಡಾಗಿ ಇದು. ನನಗೆ ತುಂಬಾ ಇಷ್ಟ ಡಾಗಿ ಕಂಡ್ರೆ. ಬನ್ನಿಗೆ ಒಳಗಡೆಗೆ ಹೋಗೋಣ ಇವಾಗ. ಇಲ್ಲಿ ಮಲಗಿದೆ ನೋಡಿ ಗೈಸ್, ನೀವು ನೋಡ್ತಿರ್ಬೋದು. ಇದೇ ನಾನು ಹೇಳಿದ್ದು ಬ್ರೂಸು ಅಂತ ಹೇಳಿದ್ನಲ್ಲ, ಸೊ ಇದೇ ಆ ಡಾಗಿ. ನನಗೆ ತುಂಬ ಇಷ್ಟ ಡಾಗಿ ಕಂಡ್ರೆ. ಮಲಿಕೊಂಬಿಟ್ಟಿದ್ದು ನೋಡಿ, ಚೆನ್ನಾಗಿ ಊಟ ಮಾಡಿಬಿಟ್ಟು. ಸೊ ಬನ್ನಿ ಇವಾಗ ಒಳಗಡೆ ಬಂದಾಯಿತು. ನೀವು ನೋಡ್ತಿರ್ಬೋದು, ಇದೇ ಮನೆ. ತುಂಬ ಚೆನ್ನಾಗಿದೆ ಮನೆ. ಆ್ಯಕ್ಚುಲಿ ಇಂಟೀರಿಯರ್ಸೇ ಆಗಿರ್ಬೋದು ಅಥವಾ ತಂದಿಕ್ಕಿರೋ ಐಟಮ್ಮೇ ಆಗಿರ್ಬೋದು, ತುಂಬಾ ಚೆನ್ನಾಗಿದ್ದಾವೆ. ಸೊ ನೀವೇ ನೋಡ್ತಿರ್ಬೋದು POP. ಇದು ಬಂದ್ಬಿಟ್ಟು ಕೆಳಗಡೆ ಹಾಕಿರೋ ಮ್ಯಾಟು ಅಥವಾ ಟೇಬಲ್ಲು ಇಲ್ಲಾಂದರೆ ಸೋಫಾ ಸೆಟ್ಟು. ನೀವು ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಟೆಲಿವಿಷನ್ ಶೋಕೇಶ್. ಮೇಲ್ಗಡೆ ನೋಡ್ತಿರ್ಬೋದು, ಅಲ್ಲಿ ಕೃಷ್ಣ ಮತ್ತು ರಾಧಾದು ಒಂಥರ ಪೋಸ್ಟರ್ ಇದೆ. ಫೋಟೋ ಅಲ್ಲ, ಅದು ಮಾಡಿಸಿರೋದು ಸಿಮೆಂಟಿಂದನೇ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಬನ್ನಿ ಗೈಸ್, ನಿಮಗೆ ಇವಾಗ ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆ ಅಂತೂ ಅಲ್ಟಿಮೇಟ್ ಆಗಿದೆ. ನೀವೇ ನೋಡ್ತಿರ್ಬೋದು, ಡೋರ್ ತೆಗೆದೆ. ಇಲ್ಲಿ ಹಾಕಿರೋ ಟೈಲ್ಸ್ ಕಲ್ಲರೇ ಆಗಿರ್ಬೋದು, ಅಥವಾ ನೀವೇ ನೋಡ್ತಿರ್ಬೋದು ಟೈಲ್ಸ್ ಕಲ್ಲರೇ ಆಗಿರ್ಬೋದು, ಅಥವಾ ವುಡ್ಡೇ ಕೆಳಗಡೆ ನೋಡ್ತಿರ್ಬೋದು ಗ್ಲಾಸ್ ಹಾಕ್ಸ್ಬಿಟ್ಟು ಅದ್ರ ಕೆಳಗಡೆ ಸ್ಟೋನ್ಸ್ ಸಿಕ್ಸಿದ್ದಾರೆ, ಅದೇ ಆಗಿರ್ಬೋದು. ಅಥವಾ ಅಲ್ಲಿರೋ ಲೀಫೇ ಆಗಿರ್ಬೋದು, ಲೀವ್ಸಿಂದ ಲೈಟ್ಸ್ ಹಾಕಿರೋದು, ಮೇಲ್ಗಡೆ ಝೂಮಲ್ಲಿ ಲೈಟ್ ಹಾಕ್ಸಿರೋದಾಗಿರ್ಬೋದು. ತುಂಬಾ ಚೆನ್ನಾಗಿದೆ ದೇವ್ರ ಮನೆ ಮಾತ್ರ. ನೀವೇ ನೋಡ್ತಿರ್ಬೋದು ದೇವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಗೈಸ್, ಇವಾಗ ಅಡುಗೆ ಮನೆಗೆ ಹೋಗೋಣ. ನೀವೇ ನೋಡ್ತಿರ್ಬೋದು, ಇವಾಗ ನಾನು ಹಾಲ್ ತೋರಿಸ್ತಾ ಇದ್ದೀನಿ. ಈ ಮೇಲ್ಗಡೆ POP ನೋಡಿನಿ. ಇವಾಗ ಮೇಲ್ಗಡೆ POP ಅಂತೂ ವುಡ್ಡಿಂದನೇ ಮಾಡಿಸಿರೋದು ಆಲ್ಮೋಸ್ಟ್ ಎಲ್ಲ, ನನಗೆ ಗೊತ್ತಿರೋ ಪ್ರಕಾರ. ಟೀಕುಡ್ಡು ಇದೆ ಆಲ್ಮೋಸ್ಟ್. ಸೊ ಇವಾಗ ನಾನು ನಿಮಗೆ ಅಲ್ಲೇ ಅಂದರೆ ಡೈನಿಂಗ್ ವಾಶ್ ಥರ, ಅಂದರೆ ಊಟ ಆದಮೇಲೆ ಕೈ ತೊಳ್ಕೊಳೋಕ್ಕೆ ಅಂತ ಇರೋ ಒಂಥರ ನೋಡ್ತಿರ್ಬೋದು. ನೀವೇ ಅದ್ರ ಪಕ್ಕನೇ ಸ್ಟೋರ್ ರೂಮ್. ಸೊ ಇವಾಗ ನೋಡ್ತಿರ್ಬೋದು, ನಾನು ನಿಮಗೆ ಸ್ಟೋರ್ ರೂಮ್ ತೋರಿಸ್ತಾ ಇದ್ದೇನೆ. ಲೈಟ್ಸ್ ಏನು ಹಾಕಿಲ್ಲ, ಸ್ಟೋರ್ ರೂಮ್ ಅಲ್ವಾ ಅಂದ್ಬಿಟ್ಟು. ಸೊ ನೆಕ್ಸ್ಟು ಬನ್ನಿ ಗೈಸ್, ನಿಮಗೆ ನಾನು ಇವಾಗ ಅಲ್ಲೇ ಇರುವಂತಹ ರೂಮ್ ತೋರಿಸ್ತಾ ಇದ್ದೀನಿ. ಇದು ಅವ್ರ ಅಮ್ಮನ ರೂಮ್ ಅಂತೆ, ಅಂದರೆ ಆಂಟಿ ರೂಮು. ನೀವೇ ನೋಡ್ತಿರ್ಬೋದು, ಕುಷನ್ಸ್ ಎಲ್ಲ ಆಗಿರ್ಬೋದು, ಅಥವಾ ಕಿಂಗ್ ಸೈಜ್ ಬೆಡ್ ಇದು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ POPನೇ ಆಗಿರ್ಬೋದು, ಅಥವಾ ಅಲ್ಲೇ ಮಾಡಿಸಿರುವಂಥ ರೀಡಿಂಗ್ ಟೇಬಲ್ಲು, ಅಥವಾ ಟೆಲಿವಿಷನ್ ಶೋಕೇಶು, ಕಬೋರ್ಡ್ಸು, ಆಮೇಲೆ ಲ್ಯಾಮಿನೇಟ್ಸು. ಸೊ ಗೈಸ್, ನಾನು ಇವಾಗ ನಿಮಗೆ ಅಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಅಟ್ಯಾಚ್ಡ್ ವಾಶ್ರೂಮ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕಿಚನ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಕಿಚನ್ ಮತ್ತು ಡೈನಿಂಗ್ ಟೇಬಲ್. ಸೊ ಗೈಸ್, ನೀವಿಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಮಾರ್ಬಲ್ ಡೈನಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಇದು ತುಂಬ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಅವರ ಮನೆ ಗೃಹ ಪ್ರವೇಶದ ಫ್ಯಾಮಿಲಿ ಫೋಟೋ. ನೆಕ್ಸ್ಟ್ ಇದ್ರ ಮೇಲೆಗಡೆ POP ಮಾಡಿಸಿದ್ದಾರೆ. ಅಡುಗೆ ಮನೆ ಎಂಟ್ರೆನ್ಸಲ್ಲೂ ಕೂಡ POP ಮಾಡಿಸಿದ್ದಾರೆ. ನೆಕ್ಸ್ಟ್ ನೀವೇ ನೋಡ್ತಿರ್ಬೋದು, ಇಲ್ಲಿ ಕೂಡ ಒಂದು ಡೈನಿಂಗ್ ಟೇಬಲ್ ಇದೆ. ಇದು ಕೂಡ ಮಾಡಿಸಿರೋದು ಟೈಲ್ಸಿಂದನೇ. ಆಮೇಲೆ ಈ ಮನೆಗೆ ಹಾಕ್ಸಿರೋದೆಲ್ಲ ಮಾರ್ಬಲ್ಲೇ ಗೈಸ್. ನಿಂಗೆ ಹೇಳದೆ ಮರ್ತೋಯ್ತು ನಾನು. ಈ ಮನೆಗೆ ಫುಲ್ ಹಾಕ್ಸಿರೋದೆಲ್ಲ ಮಾರ್ಬಲ್ಲೇ. ಮಾರ್ಬಲಿಂದ ಡೈನಿಂಗ್ ಟೇಬಲ್ ಕೂಡ ಮಾಡಿಸಿದ್ದಾರೆ. ನೀವು ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಕಿಚನ್ಗೂ ಟೈಲ್ಸೇ ಆಗಿರ್ಬೋದು, ಲ್ಯಾಮಿನೇಟ್ಸೇ ಆಗಿರ್ಬೋದು, ಚಿಮ್ನಿನೇ ಆಗಿರ್ಬೋದು, ಐಟಮ್ಸೇ ಆಗಿರ್ಬೋದು, ಎಲ್ಲ ಅಲ್ಟಿಮೇಟ್ ಆಗಿದೆ. ನೀವೇ ನೋಡ್ತಿರ್ಬೋದು. ಮೇಲ್ಗಡೆ POPನೂ ಕೂಡ ತುಂಬಾ ಚೆನ್ನಾಗಿದೆ. ಗೈಸ್, ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಂದರೆ ಸ್ಟೇಜ್ ಹತ್ರನೂ ತುಂಬಾ ಡಿಸೈನ್ಸ್ ಮಾಡಿಸಿದ್ದಾರೆ. ವಿಂಡೋ ಕೂಡ ಇದ್ದಾವೆ. ನೀವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಗೈಸ್, ನೋಡ್ತಿರ್ಬೋದು ನೀವೇ ಎಷ್ಟು ಡಿಸೈನ್ಸ್ ಮಾಡಿಸಿದ್ರು ಸ್ಟೇರ್ಸ್ ಹತ್ರ ಅಂತ.
ಮೇಲ್ಗಡೆ ಬಂದು ಮೇಲ್ಗಡೆ ಒಂದು ಜೋಕಾಲಿ ಹಾಕ್ಸಿದ್ದಾರೆ, ಅದು ತುಂಬಾ ಇಷ್ಟ ಆಯ್ತು ನನಗಂತೂ. ಜೊತೆಗೆ ಮೇಲ್ಗಡೆ POP ಕೂಡ ತುಂಬಾ ಚೆನ್ನಾಗಿ ದುಡ್ಡಿಂದ ಮಾಡಿಸಿರೋದು. ಜೊತೆಗೆ ಝೂಮರ್ ಲೈಟ್ ಕೂಡ ತುಂಬಾ ಅಲ್ಟಿಮೇಟ್ ಆಗಿದೆ. ಝೂಮರ್ ಲೈಟು ಆ್ಯಕ್ಚುಲಿ. ಆಮೇಲೆ ಬನ್ನಿ ಗೈಸ್, ಇವಾಗ ಅಕ್ಕನ ರೂಮ್ ತೋರಿಸೋಣ. ಇಲ್ಲಗೂ ಗೈಸ್ ಸ್ಟೇಜ್ ಅಕ್ಕನ ರೂಮ್ ನೋಡೋಣ. ಇವಾಗ ನೀವು ನೋಡ್ಬೋದು, ಇದರಲ್ಲಿ ವಿಂಡೋ ಕೂಡ ಇದೆ. ಈ ವಿಂಡೋಯಿಂದ ಬಾಲ್ಕನಿ ಕೂಡ ನೋಡ್ಬೋದು ನಾವು ಈಸಿಯಾಗಿ. ಮೇಲ್ಗಡೆ POP ಅಂತೂ ಅಲ್ಟಿಮೇಟ್ ಆಗಿದೆ. ಜೊತೆಗೆ ಬೆಡ್ ಕೂಡ ಕಿಂಗ್ ಸೈಜ್ ಬೆಡ್ ಮಾಡಿಸಿದ್ದಾರೆ, ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು ನೀವೇ. ಇದು ಕಬೋರ್ಡ್ಸ್ ಕೂಡ ತುಂಬಾ ಚೆನ್ನಾಗಿದ್ದಾವೆ. ಆಮೇಲೆ ನಿಮಗೆ ಕೆಲವರು ಪಕ್ಕ ಒಂದು ಇದು ಮಾಡಿಸಿದ್ದಾರೆ ಅಂತ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಮಾಡಿಸಿದಾರಲ್ಲ ಅದೇ ಥರನೇ. ಬಟ್ ಫುಲ್ ವೈಟ್ ಇದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ರೂಮ್. ಕಬೋರ್ಡ್ ಮಧ್ಯೆ ಇರೋ ಕಾರಣ ಅಷ್ಟೊಂದು ರೀತಿಯಾಗಿ ಕಾಣಿಸಲ್ಲ. ಆಮೇಲೆ ಅದ್ರ ಪಕ್ಕ ಕೆಳಗಡೆ ನಿಮಗೆ ಕೆಳಗಡೆ ಡ್ರೆಸ್ಸಿಂಗ್ ರೂಮ್ ಹೇಗಿದೆಯೋ ಡಿಟ್ಟೋ ಆಗಿದೆ. ಬಟ್ ಕೆಳಗಡೆ ಡ್ರೆಸ್ಸಿಂಗ್ ರೂಮ್ಗೆ ಈ ಥರ ಕಬೋರ್ಡ್ ಟೈಪ್ ಮಾಡಿಸಿಲ್ಲ, ಬಟ್ ಇಲ್ಲಿ ಮಾಡಿಸಿದ್ದಾರೆ. ಸೊ ಇದು ಬಂದ್ಬಿಟ್ಟು ವಾಶ್ರೂಮ್, ನೋಡ್ತಿರ್ಬೋದು, ಇದು ವಾಶ್ರೂಮು. ನೆಕ್ಸ್ಟ್ ಬನ್ನಿ ಗೈಸ್, 8 ರೂಮ್ ಇದೆ ಟೋಟಲ್ ಈ ಮನೇಲಿ, ಎಲ್ಲ ನೋಡಬೇಕು. ನೀವೇ ನೋಡ್ತಿರ್ಬೋದು. ಇವಾಗ ಬಾಲ್ಕನಿ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಬಾಲ್ಕನಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಫೋಟೋ ನೋಡ್ತಿರ್ಬೋದು, ಅದು ಮತ್ತು ತೇಜಕ್ಕೊಂದು ಮತ್ತು ರಮ್ಯಕ್ಕೊಂದು ಫೋಟೋ, ಅದು ಚಿಕ್ಕ ಏಜಿನ ಫೋಟೋಗಳು. ಬನ್ನಿ ಗೈಸ್, ಈಚೆ ಹೋಗೋಣ. ನೀವೇ ನೋಡ್ತಿರ್ಬೋದು, ಇದೇ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಬಾಲ್ಕನಿ ಅಂತೂ. ಫುಲ್ಲು ಪ್ಲ್ಯಾಂಟೆಡ್ ಆಗಿ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನಮ್ಮ ಮನೆ ಕೂಡ ಈಸಿಯಾಗಿ ವಿಸಿಬಲ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯೂ ನಿಯರ್ ಬೈ ಎಲ್ಲರ ಮನೆಯೂ ವಿಸಿಬಲ್ ಆಗುತ್ತೆ. ನೀವೇ ನೋಡ್ತಿರ್ಬೋದು, ಅದರಲ್ಲಿ ಪಕ್ಕದಲ್ಲಿ ಒಂದು ಗ್ಲಾಸ್ ಇದು ಮಾಡಿಸಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಬನ್ನಿ ಗೈಸ್, ಇನ್ನೂ 3 ರೂಮ್ ನೋಡಬೇಕು ಕೆಳಗಡೆನೇ, ಇಲ್ಲೇ ಹೋಗೋಣ ಬನ್ನಿ ಗೈಸ್. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಅವರ ವರ್ಕಿಂಗ್ ಮತ್ತು ರೀಡಿಂಗ್ ಟೇಬಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ರೀಡಿಂಗ್ ಟೇಬಲ್ ಕೂಡ. ನೀವೇ ನೋಡ್ತಿರ್ಬೋದು ಗೈಸ್, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ರೀಡಿಂಗ್ ಟೇಬಲ್ನ. ಜೊತೆಗೆ ಮೇಲ್ಗಡೆ ಅಲ್ಲಿ ಅವ್ರ ಅಕ್ಕಂದು ಮತ್ತು ರಮ್ಯಕ್ಕಂದು ತೇಜಕ್ಕಂದು ಫೋಟೋ ಇದೆ. ಮೇಲ್ಗಡೆ ಅಲ್ಲೂ POP ಮಾಡಿಸಿದ್ದಾರೆ, ಅಲ್ಲೂ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು, ನನಗಂತೂ ತುಂಬಾ ಇಷ್ಟ ಆಯಿತು ಮನೆ ಅಂತೂ. ನೆಕ್ಸ್ಟ್ ಬನ್ನಿ ಇವಾಗ. ಸೊ ಗೈಸ್, ಈ ರೂಮ್ ಬಂದ್ಬಿಟ್ಟು ರಮ್ಯಕ್ಕಂದು ರೂಮು. ನೀವೇ ನೋಡ್ತಿರ್ಬೋದು, ಇಲ್ಲಿನ POPನೇ ಆಗಿರ್ಬೋದು, ಅಥವಾ ನಾರ್ಮಲ್ಲಾಗಿ ಲೈಟಿಂಗ್ಸೇ ಆಗಿರ್ಬೋದು, ಅಥವಾ ಟೆಲಿವಿಷನ್ ಶೋಕೇಶೇ ಆಗಿರ್ಬೋದು, ಅಥವಾ ರೀಡಿಂಗ್ ಟೇಬಲೇ ಆಗಿರ್ಬೋದು, ಅಥವಾ ಕಬೋರ್ಡ್ಸೇ ಆಗಿರ್ಬೋದು, ಅಥವಾ ಕಿಂಗ್ ಸೈಜ್ ಬೆಡ್ಡೇ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಬೆಡ್ಡು, ಅಕ್ಕಂದು ರೂಮ್ದು ಬೆಡ್ ಅಂದು ನಂಗೆ ಸಖತ್ ಇಷ್ಟ ಆಯಿತು. ನೋಡ್ತಿದ್ದೀರ ಆಲ್ಮೋಸ್ಟು. ಇದು ರಮ್ಯಕ್ಕಂದು ಮ್ಯಾರೇಜ್ ಫೋಟೋ, ನೋಡ್ಬೋದು ನೀವೇ ಈಸಿಯಾಗಿ. ನೆಕ್ಸ್ಟ್ ಬನ್ನಿ ಗೈಸ್, ಇವಾಗ ರಮ್ಯಕ್ಕಂದು ರೂಮಲ್ಲಿರುವಂತಹ ಡ್ರೆಸ್ಸಿಂಗ್ ರೂಮ್ ತೋರಿಸ್ತೀನಿ. ನೋಡ್ತಿರ್ಬೋದು, ಇದೆ ಡ್ರೆಸ್ಸಿಂಗ್ ರೂಮು. ಸೇಮ್ ಎಲ್ಲ ರೂಮಲ್ಲೂ ಸೇಮ್ ಡ್ರೆಸ್ಸಿಂಗ್ ರೂಮ್ ಇದೆ. ನೆಕ್ಸ್ಟು ಅಟ್ಯಾಚಡ್ ವಾಶ್ರೂಮ್ ಕೂಡ ಇದೆ. ನೀವೇ ವಿಸಿಬಲ್ ಆಗ್ಬೋದು, ಆರಾಮಾಗಿ ವಿಸಿಬಲ್ ಆಗುತ್ತೆ. ನೋಡ್ತಿರ್ಬೋದು ನೀವೇ ಅಟ್ಯಾಚ್ಡ್ ವಾಶ್ರೂಮು. ಸೊ ಗೈಸ್, ನಿಮಗೆ ಕೆಳಗಡೆಯಿಂದ ಕಿಚನ್ ತೋರಿಸ್ತೆ, ಇಲ್ಲಿಂದನೂ ತೋರಿಸ್ತೆ. ಸೊ ಗೈಸ್, ನಾನು ಇಲ್ಲಿ ಒಳಗಡೆ ಎಂಟರ್ ಆದೆ. ಇದು ಬಂದ್ಬಿಟ್ಟು ಗೆಸ್ಟ್ ರೂಮ್ ಅಂತೆ. ನೀವೇ ನೋಡ್ತಿರ್ಬೋದು, ಮೇಲ್ಗಡೆ POPನೇ ಆಗಿರ್ಬೋದು, ಕಿಂಗ್ ಸೈಜ್ ಬೆಡ್ಡೇ ಆಗಿರ್ಬೋದು, ಇದೂ ತುಂಬಾ ಅಲ್ಟಿಮೇಟ್ ಆಗಿದೆ. ನೋಡಿ ಗೈಸ್, ಇದು POP ಡೈರೆಕ್ಟ್ ಬೆಡ್ಡು, ವುಡನ್ POPನೇ ಮಾಡಿಸಿದ್ರೆ ಎಲ್ಲ ರೂಮ್ಗೂ. ನೆಕ್ಸ್ಟು ಬನ್ನಿ, ಕಬೋರ್ಡ್ಸ್ ಮಧ್ಯದಲ್ಲಿ ಸೇಮ್ ವಾಶ್ರೂಮ್ ಹೆಂಗಿದೆಯೋ ಹಂಗೆ ಇದೆ. ಬಟ್ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಇಲ್ಲ ಅಷ್ಟೇ ಈ ರೂಮಲ್ಲಿ. ಏನು ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ವಾಶ್ರೂಮ್. ನೀವು ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ವಾಶ್ರೂಮ್ ಗೈಸ್. ನೆಕ್ಸ್ಟ್ ಬನ್ನಿ ಗೈಸ್, ಮೇಲ್ಗಡೆಗೆ ಹೋಗೋಣ. ಇನ್ನು ಮೇಲ್ಗಡೆ ಇದೆ.
ಸೊ ಗೈಸ್ ಬನ್ನಿ ಇವಾಗ ಇನ್ನೂ ಮೇಲ್ಗಡೆಗೆ ಹೋಗೋಣ. ಇದರಲ್ಲಿ ಸ್ಟೇರ್ಸು, ವಿಂಡೋಸು, ಡಿಸೈನ್ಸು ಅಂತೂ ಅಲ್ಟಿಮೇಟ್ ಆಗಿದೆ. ಸೇಮ್ ಕೆಳಗಡೆ ಹೆಂಗಿದ್ದೋ ಅದೇ ಥರದ್ದು, ಬಟ್ ವಾಲ್ ಕಲರ್ ಚೇಂಜ್ ಅಷ್ಟೇ. ಮತ್ತು ಪಿ ಒ ಪಿನೂ ತುಂಬಾ ಚೆನ್ನಾಗಿದೆ ಮೇಲ್ಗಡೆ, ವುಡನ್ ಪಿ ಒ ಪಿ. ಬನ್ನಿ ಗೈಸ್ ಮೇಲ್ಗಡೆಗೆ ಹೋಗೋಣ. ಇದೊಂಥರ 3ಪ್ಲೆಕ್ಸ್ ಅಂತ ಹೇಳ್ಬೋದು, 2ಪ್ಲೆಕ್ಸ್ ಬದಲು. ಇವಾಗ ನೋಡ್ತಾ ಇರೋ ಗೈಸ್ ಬಂದ ಮೇಲ್ಗಡೆಗೆ. ಇವಾಗ ನಾನು ನಿಮಗೆ ಇಲ್ಲಿ ಒಂದು ತುಂಬ ಆಲ್ಟ್ರೇಷನ್ ಇಲ್ಲ ಈ ರೂಮಲ್ಲಿ. ಒಟ್ಟು ತುಂಬಾ ದೊಡ್ಡ ರೂಮ್ ಇದೆ ಇದು ರೂಮು. ಲೈಟ್ಸ್ ಆನ್ ಮಾಡೋಣ ಇವಾಗ. ನೀವೇ ನೋಡ್ತಿರ್ಬೋದು, ಇದು ತುಂಬಾ ದೊಡ್ಡ ರೂಮು. ಇಲ್ಲಿ ಏನಾದರೆ ಏನೂ ಆಲ್ಟ್ರೇಷನ್ ಮಾಡಿಸಿಲ್ಲ. ಸೊ ಗೈಸ್ ಇದು ಬಂದ್ಬಿಟ್ಟು ಟೆರೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಮೇಲ್ಗಡೆ ಸ್ವಲ್ಪ ಗ್ಯಾಪ್ಸ್ ಬಿಡಿಸಿದ್ದಾರೆ, ನಮ್ಮ ಮನೆ ಬಾರಿ ಹಂಗಿದೋ ಹಾಗೇ. ಜೊತೆಗೆ ಇದು ಬಂದ್ಬಿಟ್ಟು ವೇಸ್ಟ್ ರೂಮ್ ಅಂತೆ, ಕೆಳಕ್ಕೆ ವೇಸ್ಟ್ ರೂಮ್ ಅಂತೂ ಏನೋ ಸ್ಟೋರೇಜ್ ತುಂಬಿದ್ದಾರಂತೆ. ಸೇಮ್ ಇದೇ ಥರದ 2 ರೂಮ್ ಇದ್ದಾವೆ ಮೇಲ್ಗಡೆ. ಬನ್ನಿ ಗೈಸ್ ಇನ್ನೊಂದು ರೂಮ್ ಇದೆ, ಅದನ್ನು ತೋರಿಸ್ತೀನಿ. ಇದೊಂದಾದರೆ ಇನ್ನೊಂದಿದೆ. ಟೋಟಲ್ ಮೇಲ್ಗಡೆ 2 ರೂಮು, ಕೆಳಗಡೆ ಕೆಳಗಡೆ ಒಂದು ರೂಮು, ಅದ್ರ ಮೇಲ್ಗಡೆ 3 ರೂಮು, ಆಮೇಲೆ ಇಲ್ಲೊಮ್ಮೆ ಫುಲ್ಲು ಮೇಲ್ಗಡೆ 1 ರೂಮು. ಟೋಟಲ್ 8 ರೂಮ್ ಇದ್ದಾವೆ ಗೈಸ್. ಸ್ಟೋರೇಜ್ ರೂಮ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ 4 ಇದ್ದಾವೆ. ಸ್ಟೋರೇಜ್ ರೂಮ್ಸು ಇನ್ಕ್ಲೂಡ್ ಮಾಡಿದ್ರೆ 8 ಇದ್ದಾವೆ. ಆಮೇಲೆ ಇಲ್ಲೊಂದು ವಾಶ್ರೂಮ್ ಇದೆ, ಬಟ್ ವಾಶ್ರೂಮ್ ಕೀ ಕೆಳಗಡೆ ಇದೆ, ಸೊ ಏನು ತೋರಿಸ್ಲಿಲ್ಲ. ಬನ್ನಿ ಗೈಸ್ ಇವಾಗ ನಿಮಗೆ ನಮ್ಮ ಮನೆ ಮತ್ತು ನಿಯರ್ ಬೈ ಇರೋ ಮನೆಗಳೆಲ್ಲ ಇಲ್ಲಿ ನಿಂತ್ಕೊಂಡ್ರೆ ಆರಾಮಾಗಿ ವಿಸಿಬಲ್ ಆಗುತ್ತೆ. ನೀವೇ ನೋಡ್ತಿರ್ಬೋದು, ಇಲ್ಲಿಂದ ಫುಲ್ಲು ಆರಾಮಾಗಿ ವಿಸಿಬಲ್ ಆಗುತ್ತೆ. ಇದ್ರ ಪಕ್ಕ ಒಂದು ಮನೆ ಇದೆ, ಡಿಟ್ಟೋ ಹಿಂಗೆ ಇದೆ. ನೀವೇ ನೋಡ್ಬೋದು ಬೇಕಾದರೆ, ಎಲ್ಲಿದೆ ಅನ್ನೋಂಗಿಲ್ಲ, ಸೇಮ್ ಡಿಟ್ಟೋ ಹಿಂಗೆ ಇದೆ. ಆಮೇಲೆ ನಮ್ಮ ಮನೆ ಅಂತೂ ಇನ್ನೂ ಹತ್ತಿರದಿಂದ ಕಾಣ್ತೀನಿ ನೀಟಾಗಿ ವಿಸಿಬಲ್ ಆಗಿ. ನೀವೇ ನೋಡ್ತಿರ್ಬೋದು. ನೆಕ್ಸ್ಟು ನಾನು ನಿಮಗೆ ಒಂದು ತೋರ್ಸೋದು ಮರ್ತೇ ಹೊರಟಾಗಿದ್ದೆ. ಇದು ಎಲ್ಲಿತ್ತು ಗೊತ್ತಾ ಗೈಸ್, ಟೆಲಿವಿಷನ್ ನಿಯರ್ ಬೈ ಇತ್ತು, ನಾನು ನೋಡೇ ಇರಲಿಲ್ಲ. ಸೊ ಗೈಸ್ ನೋಡ್ತಿರ್ಬೋದು, ಇವಾಗ ಬ್ರೂಸು ನಿದ್ದೆ ಮಾಡ್ತಿದ್ದಾನೆ. ಅಕ್ಕ ಎತ್ಕೊಂಡು ಮುದ್ದಾಡ್ತಿದ್ದೆ ಬ್ರೂಸುನ. ನೀವೇ ನೋಡ್ತಿರ್ಬೋದು, ಬ್ರೂಸು ನಿದ್ದೆಯಲ್ಲಿ ಎದ್ದವನೇ. ಅಕ್ಕ ಎತ್ಕೊಂಡು ಮುದ್ದಾಡ್ತೈತೆ. ಈಗ ಬಿಟ್ಟರೆ ಹಂಗೆ ಮಲಿಕೊಂಡ್ಬಿಡ್ತಾನೆ ಅಷ್ಟೇ. ಊಟ ಆದಮೇಲೆ ಬ್ರೂಸ್ ಮಲಿಕೊಳ್ಳೋದೇ ಕೆಲಸ. ನೀವೇ ನೋಡ್ತಿರ್ಬೋದು ಗೈಸ್, ಬ್ರೂಸ್ ಒಳ್ಳೆ ನಿದ್ದೆ ಮಾಡ್ತಾವನೆ. ಡೋಂಟ್ ಡಿಸ್ಟರ್ಬ್ ಬ್ರೂಸು. ಸೊ ಗೈಸ್ ಇದೇ ಥರ ವಿಡಿಯೋ ಮಾಡಬೇಕು ಅಂದರೆ, ಇದೇ ಥರ ವಿಡಿಯೋಸ್ ನೋಡಬೇಕು ಅಂದರೆ ನೀವು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಬೇಕು ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.